ಹಾವೇರಿ ವಿಶ್ವವಿದ್ಯಾಲಯ ಹಾವೇರಿ ಬಿ. ಎ ಸೆಮಿಸ್ಟರ 1 ಪರಿಷ್ಕೃತ ಎನ್ಇಪಿ ಪಠ್ಯಕ್ರಮ 2025 ರಿಂದ 26 ಮತ್ತು ಅನಂತರದ ಅವಧಿಗಾಗಿ ಕನ್ನಡ ಐಚ್ಛಿಕ ಡಿಎಸ್ಸಿ 1. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ 1. ಕನ್ನಡ ಸಾಹಿತ್ಯದ ಪ್ರಾಚೀನತೆ. ಕನ್ನಡವು ಕೇವಲ ಒಂದು ಭಾಷೆಯಲ್ಲ, ಅದನ್ನಾಡುವ ಜನರ ನಾಡು ಹೌದು. ಈ ಭಾಷೆಯನ್ನಾಡುವ ಜನರು ಕನ್ನಡಿಗರು. ಕರ್ನಾಟಕ ಎಂಬ ಹೆಸರು ಇಂದಿನದಲ್ಲ, ಇದು ಬಹಳ ಪ್ರಾಚೀನವಾಗಿದೆ. ವ್ಯಾಸರ ಮಹಾಭಾರತ, ಹಳೆಯ ಸಂಸ್ಕೃತ ಮತ್ತು ತಮಿಳು ಶಾಸನಗಳಲ್ಲಿ ಈ ಹೆಸರು ಉಲ್ಲೇಖವಾಗಿದೆ. ತಮಿಳಿನ ಶಿಲಪ್ಪದಿಗಾರಂ ಕ್ರಿ. ಶ. 2ನೇ ಶತಮಾನ ಕೃತಿಯಲ್ಲಿ ಕರುನಾಡರ್ ಎಂಬ ಪದವು ಕರ್ನಾಟಕದ ಜನರನ್ನು ಸೂಚಿಸುತ್ತದೆ. ಇದು ಕರ್ನಾಟಕದ ಪ್ರಾಚೀನತೆಯನ್ನು ತೋರಿಸುತ್ತದೆ. ಕನ್ನಡವು ಸಂಸ್ಕೃತದಿಂದ ಹುಟ್ಟಿದೆ ಎಂಬ ಅಭಿಪ್ರಾಯ ಸರಿಯಲ್ಲ. ಇದು ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳು. ಭಾಷಾಶಾಸ್ತ್ರಜ್ಞರ ಪ್ರಕಾರ ಈ ಭಾಷೆಗಳು ಒಂದು ಮೂಲ ದ್ರಾವಿಡ ಭಾಷೆಯಿಂದ ಕವಲುಗಳಾಗಿವೆ. ವಿದ್ವಾಂಸರಾದ ಡಿ. ಎಲ್. ನರಸಿಂಹಾಚಾರ್ಯರ ಪ್ರಕಾರ ಕ್ರಿ. ಪೂ. 3ನೇ ಶತಮಾನದ ಅಶೋಕನ ಸಿದ್ಧಾಪುರದ ಶಾಸನದಲ್ಲಿರುವ ಇಸಿಲ ಎಂಬ ಪದವು ಅತ್ಯಂತ ಪ್ರಾಚೀನ ಕನ್ನಡ ಪದವಾಗಿದೆ. ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಕ್ರಿ. ಶ. 140 ಸಹ ತನ್ನ ಗ್ರಂಥದಲ್ಲಿ ಕರ್ನಾಟಕದ ಹಲವಾರು ಸ್ಥಳಗಳನ್ನು ಉಲ್ಲೇಖಿಸಿದ್ದಾನೆ. ಈ ಎಲ್ಲ ಆಧಾರಗಳ ಮೇಲೆ ಕನ್ನಡ ಭಾಷೆ 2000 ವರ್ಷಗಳಷ್ಟು ಹಳೆಯದು ಎಂದು ಹೇಳಬಹುದು. ಆರಂಭಿಕ ಸಾಹಿತ್ಯ ಮತ್ತು ಕೃತಿಗಳು. ಕನ್ನಡದ ಮೊದಲ ಲಿಖಿತ ದಾಖಲೆಯು ಸುಮಾರು ಕ್ರಿ. ಶ. 450ರ ಹಲ್ಮಿಡಿ ಶಾಸನ. ಇದು ಗದ್ಯರೂಪದಲ್ಲಿದ್ದರೂ ಅದರ ಮೇಲೆ ಸಂಸ್ಕೃತದ ಪ್ರಭಾವ ಕಂಡುಬರುತ್ತದೆ. ಈ ಶಾಸನದಿಂದ ಕನ್ನಡ ಸಾಹಿತ್ಯವು 5ನೇ ಶತಮಾನದಷ್ಟೇ ಪ್ರಾಚೀನವೆಂದು ಊಹಿಸಬಹುದು. ಕವಿರಾಜಮಾರ್ಗ ಎಂಬುದು ಕನ್ನಡದ ಮೊದಲ ಲಭ್ಯವಿರುವ ಗ್ರಂಥ. ಇದು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ದೊರೆ ನೃಪತುಂಗನ ಕಾಲದಲ್ಲಿ ರಚಿತವಾಯಿತು. ಇದರ ಲೇಖಕ ಶ್ರೀವಿಜಯ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದು ಕಾವ್ಯದ ಲಕ್ಷಣಗಳನ್ನು ವಿವರಿಸುವ ಲಕ್ಷಣ ಗ್ರಂಥ ವಾಗಿದೆ ಮತ್ತು ಸಂಸ್ಕೃತದ ಕಾವ್ಯಾದರ್ಶ ಕೃತಿಯಿಂದ ಪ್ರಭಾವಿತವಾಗಿದೆ. ಕವಿರಾಜಮಾರ್ಗದ ಮಹತ್ವ. ಕವಿರಾಜಮಾರ್ಗವು ಆ ಕಾಲದ ಕನ್ನಡ ನಾಡಿನ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡುತ್ತದೆ. ಈ ಕೃತಿಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿನ ಕನ್ನಡ ನಾಡಿನ ವಿಸ್ತಾರವನ್ನು ವಿವರಿಸಲಾಗಿದೆ. ಕವಿರಾಜಮಾರ್ಗದ ಪ್ರಕಾರ ಕನ್ನಡಿಗರು ಬುದ್ಧಿವಂತರು, ಭಾಷಾ ಪ್ರವೀಣರು, ಒಳ್ಳೆಯ ವಿಮರ್ಶಕರು, ಯೋಧರು ಮತ್ತು ಕವಿಗಳು. ಈ ಕೃತಿಯು ತನ್ನ ಕಾಲಕ್ಕಿಂತ ಹಿಂದಿದ್ದ ವಿಮಳ, ಉದಯ, ನಾಗಾರ್ಜುನ, ದುರ್ವಿನೀತ ಮತ್ತು ಶ್ರೀವಿಜಯ ಮೊದಲಾದ ಹಲವಾರು ಗದ್ಯ, ಪದ್ಯ ಕವಿಗಳ ಒಂದು ಪಟ್ಟಿಯನ್ನೇ ಉಲ್ಲೇಖಿಸುತ್ತದೆ. ಆದರೆ ಅವರ ಕೃತಿಗಳು ಇಂದು ಲಭ್ಯವಿಲ್ಲ. ಪಂಪ ಮತ್ತು ನಂತರದ ಅವಧಿ. ಕವಿರಾಜಮಾರ್ಗದ ನಂತರದ ಪ್ರಮುಖ ಕವಿ ಪಂಪ. ಈತನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ಬೆಳಕು ತಂದವು. ಕನ್ನಡ ಸಾಹಿತ್ಯದಲ್ಲಿ ಪಂಪನ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಕವಿರಾಜಮಾರ್ಗ ಮತ್ತು ಪಂಪನ ಮಧ್ಯಂತರ ಅವಧಿಯಲ್ಲಿ ತುಂಬಳೂರಾಚಾರ್ಯ ಮತ್ತು ಗುಣವರ್ಮ ಎಂಬ ಕವಿಗಳು ಇದ್ದರೆಂದು ಉಲ್ಲೇಖಗಳಿವೆ, ಆದರೆ ಅವರ ಕೃತಿಗಳು ಲಭ್ಯವಿಲ್ಲ. ಪಂಪನ ಕಾಲದಿಂದ ಇಂದಿನವರೆಗೂ ಕನ್ನಡ ಸಾಹಿತ್ಯ ನಿರಂತರವಾಗಿ ಬೆಳೆಯುತ್ತಿದೆ.